ಶೆಟ್ಟಿ ಹೇಳ್ರಿ ಸೌಕರ್ಯ. ಮಂತ್ರಿಗೆ ಒಂದು ಫೋನ್ ಮಾಡ್ಬೇಕಿತ್ತಲ್ಲ. ಸೌಕರ್ಯ ನಂಗೆ ಏನು ಕೆಲಸ ಕೊಡು, ಒಂದ್ ಬದಿ ಲೆಕ್ಕ ಬರ್ಕೊಳ್ರಿ ಅಂತೀರಿ, ಒಂದ್ಸರಿ ಫೋನ್ ಮಾಡಿ. 990066. ಹಲೋ ಹಲೋ, ಕೆ ಜಾರ್ಜ್ ಏನ್ರಿ? ನಮ್ಮ ಸಾವುಕಾರ ಮಾತಾಡ್ತಾರೆ, ಒಂಚೂರು ತಡ್ರಿ. ಹಲೋ, ಎಲೆಕ್ಷನ್ ಬಿಸಿ ಅಂತೀರಿ ನೀವು, ನಮ್ಮ ಸಾವುಕಾರ ಇಲ್ಲಿ ನಮಗೆ ಒದಿತಾರೆ, ಕೋಟಿ ಗಟ್ಟಲೆ ಲಾಸ್ ಆಗ್ತಾ ಐತಿ. ಇಲ್ಲಿ ನಿಮ್ಗೆ ಏನಾಗಬೇಕಾಯ್ತು? ಅಧಿಕಾರ ಸಿಗತ್ತಕ ಹಗರಣ ಮಾಡ್ತೀರಿ, ಇಲ್ಲಿ ನಮಗೆ ಬೈತೀರಿ ನಿಮ್ಮ ಸಾವುಕಾರ. ಹಲೋ ಮಂತ್ರಿಗಳೇ, ನಿಮ್ಮಿಂದ ಒಂದು ಸಹಾಯವಾಗಬೇಕಿತ್ತು. ಈ ಊರಿನಲ್ಲೇ ನಿಷ್ಠಾವಂತನಿಂದ ಬೆಳೆದ ಪಡೆದ ಆ ಧರ್ಮವಂತ ತನ್ನ 2 ಎಕರೆ ಜಮೀನನ್ನು ನಿಮ್ಮ ಸರ್ಕಾರಕ್ಕೆ ದಾನ ಕೊಡಲು ಮುಂದೆ ಹೋಗಿದ್ದಾನೆ. ಆ ಜಮೀನು ನನಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ನಿಮಗೆ ಬೇಕಾದರೆ ಆ 2 ಎಕರೆ ಜಮೀನನ್ನು ಬೇರೆ ಕಡೆ ಮಾಡಿಕೊಡುವೆ. ಆ ಜಮೀನು ನಿಮಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕಾ? ಒಂದು ಬೋರ್ಡಾಗಿತ್ತು, ಆದ್ರೆ ಮುಂದಿನ ವಾರದಲ್ಲಿ ಅದೇ ಜಮೀನಲ್ಲಿ ಕಟ್ಟಡ ಅಡಿಗಲ ಸಮಾರಂಭ ಇರೋದು. ಅದಕ್ಕೋಸ್ಕರ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ತಪ್ಪಿಬೇಡಿ. ಮತ್ತೇನಾದ್ರು ಕೆಲಸವಿದ್ರೆ ಮಾಡುವೆ, ಇದೊಂದು ಕೆಲಸ ಆಗದು. ನನಗೆ ಸ್ವಲ್ಪ ಮೀಟಿಂಗ್ ಇದೆ, ಮತ್ತೆ ಭೇಟಿ ಆಗ್ತೇನೆ. ಹಲೋ 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 ಮಂತ್ರಿಗಳ ಮಗನ ಮಂತ್ರಿ, ನನ್ನ ಮಾತಿಗೆ ಮಾನ ತಗೊಂಡಿದೆ. ಫೋನ್ ಕಟ್ ಮಾಡಿದ್ಯಾ? ಯಾಕೆ ನಾಡದರೆ ಮನಸ್ಸು ಮಾಡಿದರೆ ಚಟಿಗೆ ಹೊಡೆಯೋದು. ನಿನ್ನ ಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬಲ್ಲ ಈ ನಾಗಲೋಕದ ಮೇಲೆ ವ್ಯಾಜ್ಯ. ಲೇ ಗರುಡ, ನಿನ್ನ ಮಾವ ದಾನ ಶೂರನಾದರೆ ನೀನು ಈ ಸಿರಿವಂತರಿಗೆ ಸವಾಲು ಹಾಕಿ ಮಲಗಿರುವ ಈ ಗೋಳಿಂಗ ಸರ್ಪವನ್ನು ಬಡಿಗೆ ಬಿಚ್ಚಿದ ಮೇಲೆ ಈ ಸರ್ಪಕ್ಕೆ ಯಾಕೆ ದಣ್ಯರ ಈ ಸಿಟ್ನೆ ಮಾತಾಡಕತ್ತೀರಿ ಅವ? ಬೇರೆ ಯಾರೇ ಲಕ್ಷಕ್ಕೆ ನನ್ನ ಮನೆಗೆ ಬಂದ ನನಗೆ ಗರ್ವದಿಂದ ಮಾತಾಡಿ ನನಗೆ ಸವಾಲು ಹಾಕಿ ಹೋದನಲ್ಲ ಆ ಗರುಡ. ಆ ಗರುಡನ ಗರ್ವ ಇಳಿಸಿದಾಗಲ ನಾನು ಗೌರವದಿಂದಿರಲು ಸಾಧ್ಯ. ಈ ನನ್ನ ಮಗ ಯಾವ ಮೂಲ ಕೇಳಿ ಗೌಡ 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 ಗೌಡ. ಈ ನನ್ನ ಮಗನ ಕಾಗಿ ಮಾಡ್ಬೇಕು ಅಂದ್ರೆ ಮಾತ್ರ ಒಂದು ಐಡಿಯಾ ಐತಿ. ವರ್ಕ್ ಹೇಳ ಪಕ್ಕ ಸಿಕ್ತು. ಆ ಗೌಡ ನಾಲ್ಕೈದಲ್ಲ ಧರ್ಮೇಂದ್ರ ಹೇಳ್ತೆ ರೇಪ್ ಮಾಡಿ ಹೇಳ್ತೆ. ಹೌದಲ್ಲ ಶೆಟ್ಟಿ, ಇಷ್ಟು ದಿನ ನನ್ನ ಮನೆಯಲ್ಲಿ ಕೂಳು ತಿಂದಿದ್ದಕ್ಕ ಇದೊಂದು ಮಾತು ಕರೆಕ್ಟ್ ಆಗಿ ಹೇಳಿದೆ. ನನ್ನ ಮನೆಗೆ ಬಂದ ನನಗೆ ಗರ್ವದಿಂದ ಮಾತನಾಡಿದನು ಆ ಗರುಡನ ಗರ್ವ ಇಳಿಯಬೇಕಾದರೆ ಅವಳ ಶೀಲನ ಸಾವಿತ್ರಿಯ ಶೀಲವನ್ನು ಸಮಾಧಿ ಮಾಡಿ ಮುದ್ದಾಡಿದಾಗಲೇ ಆ ಗರುಡನ ಗರ್ವ ಕೆಳಗಿಳಿಯದ. ಇದು ಮಾತು ಅಂದ್ರೆ ಈ ಮಾತು ಪಕ್ಕ ಹೋಗ್ತಾಯ್ತು ನೋಡ್ರಿ. ಐಡಿಯಾ ಕೊಟ್ಮೇಲೆ ನಾವ್ ಹಿಂಗೆ ಕೊಡೋದು. ಆಡಬಾರ್ದು. ಹೌದಾ? ಆ ಗಜೇಂದ್ರ ಕಾಣ್ತಾ ಇಲ್ಲಲ್ಲ ಶೆಟ್ಟಿ, ಎಲ್ಲೋದ? ಕೇಳೇನೆ, ನೀನೇನ್ ಬರ್ಬೋದು ನೋಡಿ. ಓಡೋಣ ನಿಮ್ ಕತೆ ಹಾಳಾಗಿ ಹೋಯ್ತಂದ್ರ. ಯಾಕೆ ಸಕ್ರೆ ನನಗೆ ಏನಾಗುತ್ತೆ? ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕು ಗಜೇಂದ್ರ, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಹೇಳುವ ಕೆಲಸ ನ್ಯಾಯದ ಪರವಾಗಿದ್ದರೆ ಚಿಕ್ಕ ದೀಪವೂ ಸಹ ಸೂರ್ಯನಿಗೆ ಸಮಾನ. ದೀಪವನ್ನು ಬೆಳಗಲು ನಾನೆಂದಿಗೂ ಸದಾ ಸಿದ್ಧ. ನ್ಯಾಯ ಎಲ್ಲಿದೆ ಗಜೇಂದ್ರ? 21ನೇ ಶತಮಾನದಲ್ಲಿ ನ್ಯಾಯ ಎಲ್ಲಿ? ಅನ್ಯಾಯಕ್ಕಿರೋ ಬೆಲೆ ನ್ಯಾಯಕ್ಕೆಲ್ಲಿದೆ? ನ್ಯಾಯಕ್ಕೆ ಯಾವ ಕಾಲದಲ್ಲಿ ಬೆಲೆ ಇದ್ದೇ ಸಾಕಾದ್ರೆ ಅನ್ಯಾಯ ವಿರುದ್ಧ ಅನಾಚಾರ ಅಹಂಕಾರ ಸ್ವಲ್ಪ ದಿನ ಮಾತ್ರ. ಆ
ಆದರೆ ನ್ಯಾಯ ನೀತಿ ಧರ್ಮ ನಮ್ಮನ್ನು ಕೈ ಹಿಡಿದು ಕಾಪಾಡದೆ ಇರಲಾರದು. ಯಾವ ಕೆಲಸ ಅಂತ ಹೇಳೋದಿಲ್ಲ ಸಾಕರೆ. ಗಜೇಂದ್ರ, ಈ ನಾಡಿಗೆ ದೊರೆ ಆಗಿರೋ ಈ ನಾಗೇಂದ್ರ ಪ್ರಸಾದನಿಗೆ ಎದುರಾಗಿ ನಿಂತಿರೋದ ಆ ಗರುಡ ಮತ್ತು ಧರ್ಮವಂತ. ಆ ಧರ್ಮವಂತನ ಕಡಗಿಸ ಆ ಗರ್ವನ ಹೆಣ ಉಳಿಸಬೇಕ. ಆ ಧರ್ಮೇಂದ್ರಪ್ಪ ಸಾಲಿ ಗುಡಿ ಹಿತ್ಲು ಸ್ಥಾನ ಕೊಡ್ಬೇಕು ಅಂತ ಇಟ್ಕೊಂಡ. ಎಷ್ಟು ಹೇಳಿದ್ರೆ ಕೆಳಂಗೆಲ್ಲ ಏನಾರು ಮಾಡಿ ಇಸ್ಕೋಬೇಕು ನೋಡ್ರಿ. ಅವರ ಜಮೀನು ಅವರ ಸೊತ್ತು, ಅದನ್ನು ಕೇಳಿದ್ರೆ ನೀವ್ಯಾರು? ಅಷ್ಟಕ್ಕೂ ಅವರು ಮಾಡಿರುವುದಲ್ಲಿ ತಪ್ಪೇನಿದೆ? ತಮ್ಮ ಜಮೀನನ್ನು ಅವರ ಕೆಲಸಕ್ಕೆ ಒಳ್ಳೆ ಕೆಲಸಕ್ಕಾಗಿ ಕೊಟ್ಟಿರ್ತಾರೆ, ಅದನ್ನು ಕೇಳುವ ಅಧಿಕಾರ ನಿಮಗಿಲ್ಲ. ಏನೋ ನಮ್ಮ ಸೌಕರ್ಯ ಹಾಗೆಲ್ಲ ಇದು ಮಾಡೋದಿದ್ದಾರೆ. ನೀವೊಂದು ಸ್ವಲ್ಪ ಸಮಾಧಾನದಾಗಿರಲ್ಲ ಮರ್ಯ. ನೋಡು ಗಜೇಂದ್ರ, ನಿನ್ನ ವೇದಾಂತದ ಮಾತುಗಳು ನನಗೆ ಬೇಕಾಗಿಲ್ಲ. ಇಲ್ಲಿ ನಾನು ಹೇಳಿದಂತೆ ಕೇಳುವುದಷ್ಟೇ ನಿನ್ನ ಕೆಲಸ. ನನ್ನ ಕಾಡ ಧೂಳಿಗೆ ಸಮಾನಾಗಿರೋ ಆ ಗರುಡನಿಗೆ ಅಷ್ಟೇ ದುಡ್ಡಿನಲ್ಲಿ ಸಿಗುವಂತ ಸಿಂಹ ನನಗಿನ್ನೆಷ್ಟು ಇರಬೇಕೆ ಗರ್ವ. ಕಾಲಕ್ಕಾಗಿರುವ ಧೂಳನ್ನು ಅಷ್ಟು ಕೇವಲವಾಗಿ ನೋಡಬೇಡಿ. ಕಣ್ಣಿಗೆ ಬಿತ್ತಾಗಲೇ ಗೊತ್ತಾಗುವುದು ಅದರ ಬೆಲೆ. ಸೌಕರ್ಯ, ಈ ಗಜೇಂದ್ರಗಂತೂ ಅವನ್ ಕಡಿಯ ಧೈರ್ಯ ಎಲ್ಲ. ಸುಮ್ಮನೆ ಯಾಕೆ ತಲೆ ಕೆಡಿಸಿದ್ದೀರಿ ನೀವು? ರೈತನ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ. ರೈತನ 10 ರೂಪಾಯಿ ಮಣ್ಣಿನಲ್ಲಿ ದುಡಿದಾಗ ನಮ್ಮ 5 ರೂಪಾಯಿ ಅನ್ನ ತಿನ್ನಲು ಸಾಧ್ಯ. ರೈತರ ಬಗ್ಗೆ ನಿಮಗೇನು ಗೊತ್ತು? ಗಜೇಂದ್ರ, ಕಡೆಯದಾಗಿ ಹೇಳ್ತೇನೆ ಕೇಳ. ನಿನ್ನ ಆದರ್ಶದ ನೀತಿಗಳನ್ನು ಬದುಕಿಟ್ಟ ನಾವು ಹೇಳುವಂತೆ ಕೇಳಿದರೆ ನನ್ನ ಸರಿ ಸಮಾನವಾಗಿ ಬಾಳಬಹುದು ಈ ಸಮಾಜದಲ್ಲಿ. ಎಚ್ಚರ ಹುಟ್ಟು ಸರ್ಕಾರ ಇನ್ನೊಬ್ಬ ದೊಡ್ಡ ಶ್ರೀಮಂತನೆಂದು ತಿಳಿದು ನೀನು ಹೇಳಿದ ಕೆಲಸ ಮಾಡುವೆ ಎಂದು ತಿಳಿಯೋದಿಲ್ಲ. ಒದ್ದು ಹೊರ ಹಾಕುವ ಕಳನಾಯಕ ನೀನಾದರೆ ನಿಮ್ಮಂತ ಬಂಡ ಶ್ರೀಮಂತರನ್ನು ಉಂಡ ಹಚ್ಚುವ ಗಂಡರಿಂದ ಈ ಗಜೇಂದ್ರ. ಗಜೇಂದ್ರ, ಹಾರಿಸಿದ್ದೇನೆ ಎಂದು ಎಚ್ಚರಿಕೆ ಮಾತನಾಡಿದರೆ ಈ ಮಚ್ಚಿನಿಂದ ಕೊಚ್ಚಿ ಹಾಕಿದರೆ ಕಳಿಸಿಬಿಡುವುದು ನಿನ್ನದೇ. ಲೇ ಕೀರ್ತಿರಾಜ, ನಾನೇ ಸೂರ್ಯನೆಂದು ಸವಾಲು ಹಾಕಿದರೆ ಬಕಾಸೂರನಂತೆ ಗುದ್ದಿ ಸಾಯಿಸುತ್ತೇನೆ ನಿನ್ನ ದೇವವನ್ನು. ಗುದ್ದಿ ಸಾಯಿಸಲು ನಾನೇನು ಕುರಿಮರಿ ಎಂದುಕೊಂಡಿದ್ದೇನೋ ಪತ್ಯ. ಗಂಟಲು ಹರಿದುಕೊಂಡು ಗರಿಬಿಚ್ಚಿ ಹಾರಾಡಿದರೆ ಇಲ್ಲಾರು ಚಂಡರಂತೆ ಓಡಿ ಹೋಗೋದಿಲ್ಲ ತಿಳ್ಕೊ. ಆ ಗೌಡನ್ ಕಡಿಯ ಧೈರ್ಯ ಈ ಗಜೇಂದ್ರಗೆ ಎಲ್ಲಿ ಬರ್ಬೇಕ್ರೆ? ಆ ಗೌಡನ್ ಕಡ್ದು ಗೌಡ ಸಾಂಚಿಗೆ ಬಾರಲ್ಲ, ನೀನು ಬೇಕಾದ ಕೊಡ್ತಾವ. ಇನ್ನೊಬ್ಬರನ್ನೇ ಎದುರಿಸಿ ಅವರ ಆಸ್ತಿಯನ್ನು ನುಂಗಿ ಅವರ ಜೀವ ತೆಗೆದು ಪೊಂಡ ಪುಡಾರಿ ಆಗಲಾರೆ. ನ್ಯಾಯವನ್ನು ಮೆಟ್ಟಿ ಮಟ್ಟ ಹಾಕಿನಿ. ಈ ಸಮಾಜಕ್ಕೆ ಒಳ್ಳೆ ಆದರ್ಶ ವ್ಯಕ್ತಿ ಆಗುವೆ. ಆದರ್ಶ ವ್ಯಕ್ತಿ ಗಜೇಂದ್ರ, ತೆಂಗಿನ ಮರ ಕಲ್ಪ ವೃಕ್ಷವಾದರ ಈ ಕಂದದ ಮರಕ್ಕಿರೋ ಬೆಲೆ ನಿನ್ನಂತ ನೀತಿವಂತರಿಗಿಲ್ಲ. ತಮ್ಮ ಗಜೇಂದ್ರ, ಏನ ಬಾಯಿ ಟೈಪ್ ಮಾತಾಡ್ಬಿಟ್ನಲ್ಲ, ಬೇಜಾರಾಗಬೇಡ. ನಮ್ ಸಾವುಕಾರ ಹತ್ರ ಚಲೋ ಕೆಲಸ ಕೊಡ್ತೇನೆ, ಬಾಳ ಕೊಡ್ತಾರೆ. ನೀ ಹಂಗ ಸಿಟ್ಟಿಗೆ ಹೇಳ್ಬೇಡ. ಹರಿಶ್ಚಂದ್ರ ಯಾಕೆ ಸುಡುಗಾಡುಕಾದ ಅಂತ ಇವಾಗ ಅರ್ಥವಾಯ್ತು. ಅಂದ್ರೆ ಸತ್ಯದಿಂದ ನಡೆಯೋ ಕಾಲ ಇದಲ್ಲ. ನಿನ್ನ ಈ ಕಾಲದಲ್ಲಿ ಎಲ್ಲಿ ಇರಬೇಕು? ನೀನು ನಾವು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲ ಹೋದ್ರೆ ಈ ಮಚ್ಚಿನಿಂದ ಕೊಚ್ಚಿ ಹಾಕುವೆ ಮಗನೇ. ರಾಜ
ಸಾವಿರ ಅಡಿಯಿಂದ ಬಿದ್ದರೂ ಸದ್ದು ಮಾಡದ ಸಾಸಿವೆ ಕಾಳು ಬಾಣಲಿಗೆ ಬಿತ್ತಾದ ಹೇಗೆ ಸಿಡಿತಿದ್ಯೋ ಹಾಗೆ ಈ ಗಜೇಂದ್ರ ಸಿಡಿದರೆ ಬೆಂಕಿ ಕಲ್ಲಿನಂತೆ, ರೋಚಿಗೆದ್ದರೆ ರಣರುದ್ರ, ಯೋಚಿಸಿದರೆ ಪಾಂಡೆಗಲ್ಲು ಸಿಡಿದಂತೆ. ಆ ನಾಗೇಂದ್ರನಂತೆ ನೀನು ಎಗರಾಡಿದ್ರೆ ನಿನ್ನ ದೇಹದಾಗುವುದು ಈ ಗಜೇಂದ್ರನ ತಡ್ಕಾರಲ್ಲೇ ಯಾಕೆ ಶೀಟ್ ಮಾಡ್ಕಿದ್ದೀನಿ ನೀನು? ಪ್ರತಿಯೊಂದಕ್ಕೆ ಶೀಟ್ ಮಾಡ್ಕಿದ್ದೀಯಪ್ಪ. ವಯಸ್ಸು ಚಿಕ್ಕ ಮದಿ ಸಮಾಧಾನದಾಗ ಇರು ನೀನು. ಯಾಕೆ ಗೊತ್ತು ನಾನು ದೊಡ್ಡವರು ಸುಮ್ನೆ ಅವರೆಲ್ಲ ಹಂಗೆ ಮಾತಾಡಕ್ ಹೋಗೋದಲ್ಲ. ನೀನು ಸಮಾಧಾನದಾಗ ಮಾತಾಡು. ಹೇ ಗಜೇಂದ್ರ, ನೀನು ನಾನು ಸಾಕಿದ ನಾಯಿ. ಇಲ್ಲಿ ನಾ ಹೇಳಿದಂತೆ ಕೇಳೋದಷ್ಟೇ ನಿನ್ನ. ಇಲ್ಲವಾದರೆ ಹೊತ್ತು ಹೊರ ಹಾಕಬೇಕಾಗುತ್ತದೆ. ಎಚ್ಚರ. ಹೊರಟು ಹೋಗುತ್ತೇನೆ ಸಾಕಾರ, ಹೊರಟು ಹೋಗುತ್ತೇನೆ. ಹಾಲು ಸಕ್ಕರೆ ಜೊತೆ ಸಹವಾಸ ಮಾಡಿದರೆ ಸಿಹಿ ಆಗುತ್ತದೆ. ಅದೇ ಹುಳಿ ಹಾಲು ಜೊತೆ ಸಹವಾಸ ಮಾಡಿದರೆ ಒಡೆದು ಹಾಳಾಗುತ್ತದೆ. ಒಳ್ಳೆಯವರ ಜೊತೆ ಸಹವಾಸ ಮಾಡಿದರೆ ಒಳ್ಳೆ ಮಾರ್ಗದರ್ಶನ. ನಿಮ್ಮಂತ ಕೆಟ್ಟವರ ಜೊತೆ ಸಹವಾಸ ಮಾಡಿದರೆ ಕತ್ತೆ ಜೊತೆ ಸಹವಾಸ ಮಾಡುವುದು ಒಂದೇ. ನಮ್ಮನ್ನೇ ಕತ್ತೆ ಎನ್ನುವೆಯ? ನಾಯಿಗೆ ಊಟ ಹಾಕಿದರೆ ನಾಯಿಗೆ ಊಟ ಹಾಕಿದರೆ ಮನೆ ಕಾದು ಅದರ ಋಣ ತೀರಿಸುತ್ತದೆ. ನಾಯಿಗಿರ ನೀಯತ್ತು ನಿಂಗಿಲ್ಲವಲ್ಲ. ಗಜೇಂದ್ರ, ನಿನ್ನಂತ ರೇಖನೊಂದಿಗೆ ಮಾತನಾಡುವುದು ನಮ್ಮ ಮರ್ಯಾದೆಗೆ ಧಕ್ಕೆ ಉಂಟಾಗುತ್ತದೆ. ನಿನ್ನಂತ ನಾಮರ್ದಿನ ಕೆಲಸ ಕೊಟ್ಟೇನಲ್ಲ, ಅದು ನನಗೆ ಬುದ್ಧಿ ಇಲ್ಲ. ಸುಮ್ಮನೆ ನನ್ನ ಪಿತ್ತ ನೆತ್ತಿಗೆ ಏರುವಷ್ಟರಲ್ಲೇ ಸುಮ್ಮನೆ ಇಲ್ಲಿಂದ ಲೇ ನಾಗೇಂದ್ರ, ಯಾರ ಅಂತ್ಯ ಯಾರ ಕೈಯಲ್ಲಿದೆ ಅನ್ನೋದು ಕಾಲ ನಿರ್ಣಯ ಮಾಡ್ತದೆ. ಯಾಕ ನಿಮ್ ಟೈಮು ಸರಿಯಲ್ಲ. ತಲೆ ಕೆಡ್ಸಿನಕ್ ಹೋಗ್ಬೇಡ್ರಿ. ಈ ಬೇಜಾರ ಕಳಿಬೇಕು ಅಂದ್ರೆ ಒಳ್ಳೆದೊಂದು ಪಾರ್ಟಿ ಅರೇಂಜ್ ಮಾಡ್ರಿ. ಎಣ್ಣೆ ಪಣ್ಣೆ ಕುಡ್ದು ಸಮಾಧಾನ ಆದ್ಮೇಲೆ ಬೇಕಾದಷ್ಟು ಐಡಿಯಾ ನನ್ನ ಹತ್ರ ಇದಾವು. ನಂಗೂ ಈ ಲೆಕ್ಕಾಚಾರದ ಬಹಳ ತಲೆ ಬಿಸಿ ಆಗೈತಿ. ಎಣ್ಣೆ ಕುಡಿದನು ಬಹಳ ದಿನ ಆಗೈತಿ. ಕಟಪಾಯ ಬಿದ್ದು ನಂಗೆಲ್ಲಾರ ಒಂಚೂರು ಸಿಗ್ತೈತೆ ಅಂತ ನೋಡ್ತೇನೆ ನಾನು. ಸರಿ ನೋಡಿ, ಹೋಗ್ಸತಿ ಹೋಗೋಣ. ಒಂದು ಗಂಟೆ ಹೊಡೆದ್ ನೋಡಿ, ಜಿಗಿದ್ ಹಾದೈತಿ ಅಲ್ರಿ. ಇದ್ ಯಾವಾಗ ಕುಡಿಬೇಕಂತ ಚಟ ಇರ್ತಾನಂತೀನಿ. ಪ್ಯಾಟ ಬಸ್ ಸ್ಟ್ಯಾಂಡ್ ಐತಿದ್ದೆ. ಮಂಜಪ್ಪನ್ ಬಂದ, ಆ ಜಂಬಳಿ ಸೋಮಣ್ಣ ಹಿಂಗ್ ಮಡಿಕಿದ ಬಂದ. ಎಂತ ನೋಡ್ತೀರೋ ಸೋಮಣ್ಣ ಅಂದೆ. ಎಂತ ಅನ್ಬೇಕತ್ತ? ಪ್ಯಾಟಿ ಬಂದೆ. ಎಂತ ಬಂದಿಯ? ಪ್ಯಾಟಿ ಬಂದೇನಂತೀನಿ. ಅಷ್ಟು ಮುಂಜಾನ ಯಾವ್ಗ ಎಂತರ ಕೊಡ್ಸ ಒಂದ್ಸರ ಅವಂಗೆ ಅಂದ. ಹೌದರ ಮುಂಜಾನ ಬಾ ಅಂತ ಹೇಳಿ ಕೊಡ್ಸಿನ್ರಿ. ಎಲ್ಲ ಹಂಗೆ 90 ಎಲ್ಲ ಕಾಸು ಅದಂಗೆ ಮಾಡ್ಬೇಕ. ಅವನು ನೀರ್ ಹಾಕಿದ್ದೆ, ಇವ್ ನೀರ್ ಹಾಕಿ ನಾನು ಹೋಗಿಲ್ಲ. 3 ಗಂಟೆ ಕೆಡಗಿದ್ರು. ಮನೆಗೆ ಹಂಗ ಮಾಡಿ ಬಂದ್ರಿ. ಆ ಮಾಡಕ್ ನೀರ ಕರೆಯದ ಇಂಕ ತಕ ಎಲ್ಲಿ ಹೋಗಿದ್ಯಾ? ಅದಲ್ಲ ಈಗ ಬಂದೆ ಅಂದ. ನಮ್ಮ ಇಡಿ ಮುಡಿತಾಗ ನಿಂತ್ಕೊಂಡ ಬಾ ನನ್ನ ಹೊಲೆ ನನ್ನ ಮಗನೇ ಕೊಟ್ಟು ದುಡ್ಡು ಅಷ್ಟು ಎಣ್ಣೆ ಕುಡಿಯಕ್ ಹೋಗಿದ್ಯಾ? ಯಾವಾಗ ಕಲ್ತಿ ಚಟನ ಅಂತ ಅಂತೇಳ್ರಿ. ಅಲ್ರಿ ಹಿಂಗೆ ಆಯ್ತು. ಈ ನಮ್ಮ ಮಕ್ಳಿಗೆ ಹೇಳ್ದೆ ಕುಡಿಬೇಡ್ರಿ ಅಂತೇಳಿ, ಆದ್ರೂ ಕುಡಿತಾರಲ್ಲ ಅಂತೇಳಿ. ಬಂದ್ರ ಮಾಮನ ಬುಲೆಟ್ ಗಾಡಿ, ಬಂದ್ರ ಮಾಮನ ಹುಡುಗಿ ನಿನ್ನ ಗ್ಯಾರೇಜಿನಾಗ, ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇ ನನ್ನ ಗಾಡಿ. ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೇ ನನ್ನ ಗಾಡಿ. ಹೆಂಗಂದು ಮನದಾಗ
ಹುಡುಗಿ ಬರಲ್ಲ ಯಾಕೆ ಬರೋದಿಲ್ಲ ಶಿ ಒಲ್ಲೆಪ್ಪ ನಾನು. ಇನ್ನು 3 ಗಂಟೆ ನಡೀತೇವೆ ಸಂಧ್ಯಾಗ ಹುಡುಗಿ ನನ್ನ ಗ್ಯಾರೇಜಿನಾಗ ನನಗಾಗಿ ಬಿಡಲೇನ ಹುಡುಗಿ ನನ್ನ ಗ್ಯಾರೇಜಿನಾಗ ನನಗಾಗಿ ಬಿಡಲೇನ ಹೆಂಗೆಂಗೂ ಆಗತೈತಿ ಮನದಾಗ ಹೋಗ ನಡೀತೇವೆ ಸಂಧ್ಯಾಗ ಬಂದವ ಎಷ್ಟ ಹೋಗ್ಯವ ಎಷ್ಟ ಬಂದವ ಎಷ್ಟ ಹೋಗ್ಯವ ಎಷ್ಟ ನೀನ್ ಕಟ್ಕೊಂಡ ಏನ ಕಟ್ಕೊಂಡ ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ಕಾಲೇಜ್ ಹುಡುಗಿ ಕಾಲಗೊಂದ ತಾರ ಕಟ್ಟಾಳು ನಮ್ಮ ಕಾಲೇಜ್ ಹುಡುಗಿ ಕಾಲಗೊಂದ ತಾರ ಕಟ್ಟಾಳು ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ನಾಟಕದ ಹುಡುಗಿ ಹೊಸ ಹೊಸ ಇದು ಮಾಡ್ಯಾಳು ನಮ್ಮ ನಾಟಕದ ಹುಡುಗಿ ಹೊಸ ಇದು ಮಾಡ್ಯಾಳು ಕಡಿಮೆ ತಗೋರನ ಒಪ್ಪನಾತ ಲಗ್ನನ ನಿಮ್ಮೋಡಿ ಸುತ್ತಿ ಸುತ್ತಿ ಕಂಬಾಲಾಗಿನ ನಾ ಕೊಟ್ಟ ಮುಗ ಬಟ್ಟ ತೆಗೆದೇನ ಬಡವನ ಪ್ರೀತಿಯ ಮರದೇನ ನಾ ಕೊಟ್ಟ ಮುಗ ಬಟ್ಟ ತೆಗೆದೇನ ಬಡವನ ಪ್ರೀತಿಯ ಮರದೇನ 3 ವರ್ಷದ ಗೆಳತನ 3 ದಿನದ ಮರತೇನ 3 ವರ್ಷದ ಗೆಳತನ 3 ದಿನದ ಮರತೇನ ನಾ ಕೊಟ್ಟ ಮುಗ ಬಟ್ಟ ತೆಗೆದೇನ ಬಡವನ ಪ್ರೀತಿಯ ಮರತೇನ ನಮ್ ಸುಲಭ ಐತೆ ಆ ಸುಲಭ ಬಡ ಮಕ್ಕಳು ನಾವಲ್ಲ ಮುಂದೆ ಮಾತಾಡ ಮಾತಾಡ್ಸಿರಿ ಅಂತಂದ್ರ ಕಲ್ಲು ಹೋಗಿತಾರಲ್ಲ ಪಕ್ಕದಲ್ಲಿರೋರು ಬ್ಯಾಡ ಬಿಡ ಪಾಪ ಅಂತ ಬಿಡ್ತಾನೆ. ಇರ್ಲಿ ಕೈಯಾಗೆಲ್ಲ ಹಿಡ್ಕೊಂಡ್ ಬಂದಿಲ್ಲ ಏನದು ಅದ್ ಬಾಟ್ಲಿ ನಾ ಗೊತ್ತಲ್ಲ ಮಾನ್ ಕುಡುಕ್ರು ಅಂತ ಹೇಳಿ ಏನ್ ಕೊಡ್ತಾನ ನೀನ್ ನೋಡಿಲ್ಲ ಬೆಳಗಿಂದ ಫುಲ್ ಗಿಚ್ಚದಿ ಹಂಗಾರ ಏನ್ ನಾ 20 ಅಂಗಡಿ ಗಿಚ್ಚೆ 24 ಗಿಚ್ಚ ಓ ರಾತ್ರಿ ಕುಡಿಬೇಕಾದ್ರೆ ಮಲಗ್ಬೇಕಾದ್ರೂ ಕುಡ್ಕೊಂಡ ಇವ ಒಂದೇ ಸಹ ಕುಡಿಯೋದು ನಾಳಿಂದ ಮಸ್ತ್ ಸೀದಾ ಜೋಳದಾಕ ಇಟ್ಬಿಡದೆ ಮತ್ತೆ ಬಿಡ್ತಾವ ನಾವು ಆಯ್ತಾಯ್ತ ಅಲ್ಲ ಸಿಕ್ಕಲ್ಲ ಹಂಗ ಕುಡ್ಕೊಂಡು ನಿಷೇಧಾಗ ಹಾದಿ ಬೀದಿ ನೋಡ್ದ ಹಂಗ ಮಕ್ಕೊಂಡ್ಬಿಟ್ರೆ ಹೆಂಗ ನಾವ್ ಅಡ್ಡಾಡೋದ್ ನಮಗೊಂದ್ ಹಾದಿ ಬೇಡನ ಯಾ ಹುಚ್ಚ ಹುಡುಗಿ ನಿಮ್ಮಂತ ಚೊಲ್ಚರ ಹುಡುಗಿ ಏನ್ ಬೇಡ್ಕೊತ ದೇವ್ರ ಕೈಗೆ ಕೊಟ್ಟಾರೆ ಕೊಡು ಶಿವನೇ ಕೊಡುಕ ನಲದ ಗಂಡನ ಕೊಟ್ಟಾರೆ ಕೊಡು ಶಿವನೇ ಕೊಡುಕ ನಲದ ಗಂಡನ ಕೆಟ್ಟ ಜಾಡು ಇಲ್ಲದ ಒಟ್ಟಾರೆ ಗುಣವಂತನ ಕೊಟ್ಟಾರೆ ಕೊಡು ಶಿವನೇ ಕೊಡುಕ ನಲದ ಗಂಡನ ಬೇಕದಾರೆ ಆದ್ರೆ ನೀ ಪಕ್ಕ ಕುಡ್ಕಾದಿ ಬಿಡು ನಿನ್ನಂತ ಕಟ್ಕೊಳಂಗಿಲ್ಲ ದೇವರೊಳಗೆ ಬ್ಯಾಡ್ ಕಟ್ಕೊಂಡು ಟೈಮ್ ಮುಂದಿನ ವರ್ಷ ಟೈಮ್ ಐತಿ ಹೌದಾ ಈ ವರ್ಷ ಇಲ್ಲ ಹೊಸ ಮನೆ ಆಗ್ತೈತಲ್ಲಿ ಹೊಸ ಮನೆ ಆಗ್ತೈತೆ ನಮ್ಗೆಲ್ಲ ಬರಂಗಿಲ್ಲ ಬರಕ್ ನಾ ಕರೆಯಂಗಿಲ್ಲ ಅದೆಂತ ಕುಡಿಯೋದು ಹಿಡಿಯೋದು ಹಾಕಿ ಮಾತಾಡ್ತೀನಿ ವಯಸ್ಸ ಅಂತ ಕುಡಿಯೋದು ನಮ್ದು ಹುಡುಗ ಅಂತ ಹೆಸರುವಾಸಿ ಏನ್ ಇವತ್ತು ಬೈತಕ್ಕ ಪಾಪ ಅವ್ನ್ ನಿಷೇಧಾಗ ಮುಳುಗ್ ಹೋಗ್ಯ ನಾವ್ ಏನ್ ಹೇಳ್ತಾನ ಮುಂದೆ ಮುಂದೇನು ನೀ ಹೇಳ್ಬೇಕು ಹುಡುಗಿ ಒಂದಾಯ್ತು ಅಲ್ಲ ಇಷ್ಟ ಹಾರಾಡ್ತಿ ಅಂತಿಲ್ಲ ಯಾರ್ ನಾನ ಕುಡ್ಕೊಂಡ್ ಹರಾಡಕತ್ತಿ ನೀನು ನನ್ನ ಅಂತೀಯ ಜಾಸ್ತಿ ಊರ ಮಾಡಬೇಡ ನಮ್ ಸಂಜೆ ಬಾರಿ ಜೋರ್ದಾನೆ ಅವನ್ಕ ಮಾತಾಡಿ ಹೇಳ್ತಾನೆ ಯಾರ್ ನಾನ ಆಯ್ತಾ ಬೇಕಾಗಿದೆ ಆಗ ಮರ್ತ್ ಹೋಗಿದ್ದೆ ಈಗ ಅದನ್ನ ಇಟ್ಕೊಂಡ್ ಬಂದಿಯಾ ಅಯ್ಯೇ ಅದೀಗೂ ಅದು ಐತಿ ಅವಾಗೂ ಅದೈತಿ ಈಗ ಆಯ್ತಾ ಜಾಸ್ತಿ ಆಗಿತ್ತು ಹೌದಲ್ಲ ನಿನಗೆ ಆಯ್ತು ಬೇಕೆ ಹೌದಾ ಅಳ್ತಿ ಬೇಕು ಹೌದು ಅಳ್ತಿ ಬೇಕಂತ ಕೇಳಾಕತ್ತಿ ಹೌದು ನೀನು ಅಳ್ತಿಗ ನಾ ಬ್ಲೌಸ್ ಜಂಪರ್ನ ಅಳ್ತಿ ಬ್ಲೌಸ್ ಕೊಟ್ಟಿದ್ನಲ್ಲ ಅದನ್ನ ಇಟ್ಕೊಂಡು ಅಳ್ತಿ ತಗೋಬೇಕು ಹೌದಾ ಅಯ್ಯೋ ಅದೇ ದೊಡ್ಡ ಕಥೆ ಆಗ್ತಾನೆ ಏನದು ನೀ ಆಯ್ತಾ ಕೊಟ್ಟಿದ್ದು ಹೋಗಲ್ಲ ಅದನ್ನ ನಾನು ಹೊಲ್ದಿಟ್ಟಿದ್ದೆ ಹೊಲ್ದ್ರಾಗ ಏನಾದ್ ಗೊತ್ತೇನೋ ಅಲ್ಲಿ ನಮ್ಮ ಸಂದಿ ಮನೆ ಹಳ್ಳಿ ಸಾಮಂತಮ್ಮನೆ
ಅದನ್ನ ಜಾಕೆಟ್ ಬೇಕು ಬಾ ಅಂತ ಕೊಟ್ಲು. ಏ ಸಂಜಾ ಯಾರಿಗ್ ಕೊಟ್ಟೆ? ಅದಲ್ಲ ಸಂಜಾ ತಡಿಯಲೇ ತಡಿಯಲ್ಲ ಹೇಳಿ ಕೇಳಿದಲ್ಲಿ ಆ ಗುಬ್ಬಿ ಪ್ಲಸ್ ಹೊಂದಿದ್ರೆ ಎಂತ ತಗ್ಗಿಗೆ ಸಂತಿ ಮನೆ ಕಲ್ಲಮ್ಮ ಕೊಟ್ಟು ಬಂದಿ ಹೌದಲ್ಲ? ಕಣ್ಣಿಗೆ ಹಂಗಿಟ್ಟಿದ್ದಪ್ಪ ನಿನ್ ಜಾಕೆಟ್ ಕಾದೋಯ್ತಾನೆ. ಜಾಕೆಟ್ ಕಾದೋಗಿತ್ತು ನಿಂದು. ಆದಾಕಿ ಹಾಕುವಾಗೆ ಸ್ನಾನ ಮಾಡ್ಕೊಂಡು ಸೀರೆ ಉಟ್ಕೊಂಡು ಜಾಕೆಟ್ ಹೇಳ್ದಂಗೆ ಹಂಗೆ ಬಂದ್ಬಿಟ್ಟು. ಹಂಗ ಬಿಚ್ಚಿ ಕೊಟ್ಬಿಟ್ಟೆ ನಂದು. ಮತ್ತೆ ಎಂತ ಮಾಡ್ತೀಯ? ಹಿಂಗ್ ಬಿತ್ತು ಅಲ್ಲ ನನ್ನ ಪರ್ಮಿಷನ್ ಇಲ್ದ ನನ್ನ ಬ್ಲೌಸ್ ನೀ ಹ್ಯಾಂಗ್ ಕೊಡ್ತಿ ಬೇರೆಯವರಿಗ? ಅದು ಹೆಂಗ ಕೊಡೋದಾದ್ರೂ ದುಡ್ಡು ಬಂದವ್ರು ಹಂಗೆ ಹಾ ಒಂದ್ ಬ್ಲೌಸ್ ಓ ಇದು ಕೇಳಲೆ ನನಗ್ ಸಂಬಂಧ ಆಕಿನ ಅಡ್ಡ ತಗಲ್ಲ ಮತ್ತೆ ಏನ? ಆಕಿನ ಬ್ಲೌಸ್ ಹೊಲಿಯಕ್ ಅಡ್ಡ ತಗ ತಗ ನಾನು ಲೆಕ್ಕ ಬೇಕಿನಿ ಅಡ್ಡ ತಗ ಹೌದಾ? ಈಗ ನಾ ಅಳತಿ ಕೊಟ್ಟನೆ ಅಳತಿ ಬ್ಲೌಸ್ ಬರ್ಕೊತಾನೆ ಅಡ್ಡ ತಗ ಹೇಳ್ತಾನೆ ಅಳತಿ ಕೊಡಲ್ಲ ನೀ ಕೊಟ್ಟು ಪ್ರಯೋಜನ ಆಯ್ತೆ ಏನಾಗ್ಬೇಕೋ ಅದ್ ಹೇಳಿದಲ್ಲ. ಏನ? ನೀ ಕೊಟ್ಟು ಪ್ರಯೋಜನ ಆಯ್ತೇನ ಆಕಿ ದುಡ್ಡು ಕೊಡಲ್ಲ ಆಕಿ ಕೊಟ್ಬಿಟ್ಟೆ. ಸಂಬಂಧ ಇಲ್ಲ ನೀ ಮತ್ತೆ ಹೊಳ್ಳಿ ತಗೊಂಡ್ ಬಂದು ಅದನ್ನ ಹೊರ ಕೊಡ್ ನನಗ್ ಸಂಬಂಧ ಇಲ್ಲ. ಹಂಗೆ ಹಂಗೆ ಏ ಹಂಗೆ ಹೆಂಗಂದ್ರ ಮತ್ತೆ ಇದು ಹ್ಯಾಂಗ? ಬಾರೆ ಇಲ್ಲಿ ಆಯ್ತೆ ತಗೊಂಡೆ ಹೆಂಗ್ ಹೊಲ ನಾ ಅಳತಿ ಕೊಡಾಕಿ ಅಲ್ಲ ಈಗ ಏ ಅಳತೆ ಕೊಡ್ಬೇಕಣ ನೀ ಅಳತಿ ತಗೊಳೋದ್ ನೆಪದಾಗ ನಿನ್ನ ಆಸೆ ತಿರ್ಸ್ಕೊಂಡೆ ಅಂತಂದ್ರ ನೋಡಿದ್ದೆ ಹೊಲ ಮಾಡಕ್ ಹೋಯ್ತಾನೆ. ಬೇಡ ಬೇಡ ಹಂಗೆಲ್ಲ ಮಾಡ್ಬಾರ್ಬಾ. ಮತ್ತೆ ಹೆಂಗ್ ಮಾಡ್ಬೇಕು? ಆಯ್ತೆ ಕೊಡೆ. ನೀನು ಹೊಲಿಬೇಕು ಅಂದ್ರೆ ನೀ ಆಯ್ತೆ ಕೊಡ್ಬೇಕು. ತಗೋ ಅಳತಿ. ಹೇಳಲ್ಲ ಏನಿಲ್ಲ ಅಂತ ಬರ್ಕೊತೀನಿ ಇಟ್ಟಂಗಿಲ್ಲ ಎಣ್ಣೆ ಹತ್ತೋದಲೆ ಇಟ್ಟಂಗಿಲ್ಲ. ಏ ಏನು ಬಾರ್ರೆ ಇಲ್ಲಿ ಹೆಂಡತಿ ಕರ್ನ ಕರಿತೇನೆ. ಹಾಗಾಕಿ ಮತ್ತೆ ಸುಟ್ಟು ಮಾಡಿ ಹೋಗ್ತಾಳೆ. ಇಲ್ಲೇ ಬಾ ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ಹೆಂಡತಿ ಜಂಪರ್ ತಗೊಂಡು ಅಳತಿ ತಗೊಂಡು ಬಲಿ ಆತಾ? ಹೌದು ಮತ್ತ ನಾನು ಹಾಕಿ ಸಣ್ಣಕ್ಕಿ ಯಾರು ಓಯ್ ಆಯ್ತು ಸರಿ ನೋಡಲ್ಲ ನೀ ಹೆಂಡ್ತಿನ ಬ್ಯಾಡ ಈಗ ಓಯ್ ಕೊಂಚ ಬ್ಯಾಡಲೆ ಬರ್ಕನಕ್ ಪೆನ್ ಹತ್ಬೋದಲೆ ಅದೇ ಅಂತ ಹೇಳ್ತಾನೆ ಹೋಗ್ತೀವಿ. ಅವನು ಪೆನ್ನಾಗ ಏನ್ ಶಾಯಿಲು ಏ ಬರ್ಗಾರಲ್ಲ ಬರ್ಗಾರ ನೋಡು ಎಲ್ಲ ಗಟ್ಟಿ ಆಗ್ಯಾವಲ್ಲ ಪೆನ್ ಅಯ್ಯೋ ಹಾಕ್ಬಿಡು. ನೀನು ನಾಳೆ ಬರ್ತಾ ಕಲ್ಲಮ್ಮನ ಕೂಡ ಬ್ಲೌಸ್ ತಗೊಂಡು ನಾನು ಬ್ಲೌಸ್ ಹೊಲ್ದ ನಾಳೆ ಬರ್ತಾನೆ. ಓಯ್ ಸಂಜಾ ಆ ಕಲ್ಲ ಮ್ಯಾರಲೆ ನಮ್ಮೂರ ಇರ್ದಕ್ಕೆ ಕಲ್ಲಮ್ಮಲ್ಲ ಹಾ ಹಂಗೆ ಹೋಗೋಣ ಅಂತ ಹೇಳಕ್ಕೆ ಹಂಗೆ ಬಿಡ್ತಾವನಲ್ಲೇ ಏ ಒಂದ್ ದಿವಸ ಬಿಡ್ತಾವ ನಾವು ಏನ್ ಮಾಡ್ತೀನಿ? ಏನ್ ಮಾಡ್ತೇವೆ ಮಾಸ್ಟ್ರೆ ಹೋಗಿರಿ ಒಂದ್ ಹಾಡ ಹುಡುಗಿ ಅಗತ್ಯ ನೀ ಹೈರಾಣ ಮಸರಾಯಿ ನಿನ ಮೈ ಬಣ್ಣ ಬಣ್ಣ ನೋಡಿದರೆ ನಿನ್ನ ಜಹನ್ನ ಹುಡುಗಿ
ಮನೆಯ ಮುಂದಿನ ಬೋರಿನ ನೀರಿಗೆ ಬತ್ತಿ ಬೋರಿ ಯಾರಿಲ್ಲದ ಗಡಿಗೆ ಒಳಗ ತಿರುಗುತ್ತೀರಿ ಬಾರಿ ಮನೆಯ ಮುಂದಿನ ಬೋರಿನ ನೀರಿಗೆ ಬತ್ತಿ ಬೋರಿ ಯಾರಿಲ್ಲದ ಗಡಿಗೆಯೊಳಗ ತಿರುಗುತ್ತೀರಿ ಬಾರಿ ಮಸ್ತ ಐತಿ ನಿನ್ನ ಮೈ ಬಣ್ಣ ಬಣ್ಣ ನಡಿತ ಗಹನ ಮಸ್ತ ಐತಿ ನಿನ್ನ ಮೈ ಬಣ್ಣ ಬಣ್ಣ ನಡಿತ ಗಹನ ನನ್ನ ಕೈಯಾಗ ಸಿಕ್ಕರ ನೀನ ನನ್ನ ಕೈಯಾಗ ಸಿಕ್ಕರ ನೀನ ಹುಡುಗಿ ಆಗತೀನಿ ಏ ಹುಡುಗಿ ಚುಟ್ಟು ಚುಟ್ಟು ಮಸ್ತ ಐತಿ ನಿನ್ನ ಮೈ ಬಣ್ಣ ಬಣ್ಣ ನಡಿತ ಗಹನ ಮಸ್ತ ಐತಿ ನಿನ್ನ ಮೈ ಬಣ್ಣ ಬಣ್ಣ ನಡಿತ ಗಹನ ನನ್ನ ಹೃದಯದೊಳಗ ನಿನಗ ಪ್ರೀತಿ ಕೊಡಲಿ ಯಾರಿಲ್ಲದ ಗಡಿಗೆ ಒಳಗ ತಿರುಗುತ್ತೀರಿ ಬಾರಿ ಯಾರಿಲ್ಲದ ಗಡಿಗೆಯೊಳಗ ತಿರುಗುತ್ತೀರಿ ಬಾರಿ ನಾನು ನೋಡು ನಿನ್ನ ಪ್ರೀತಿ ನನಗ ಕೊಡಲಿ ಹೃದಯ ಒಳಗ ನೀನು ಹಿಂಗ ಹಿಡಿದಿ ಮಸ್ತ ಐತಿ ನಿನ್ನ ಮೈ ಬಣ್ಣ ಜಲ್ದಿ ಹೊಂಡ್ ಇಲ್ಲ ಅಂದ್ರೆ ಕಲ್ಲು ಏ ಹೊಡಿತಾರೆ ಅವ್ನು ಬರೋ ನಿಧಾನ ಬರ್ಲಿ ನಾ ಹೇಳೋದು ಕೇಳು ನೀ ಮತ್ತೆ ಏನ್ ಹೇಳೋದಪ್ಪ ನೀನ್ ಜಾಕೆಟ್ ಸರಿಯಾಗಿಲ್ಲ ಅಂಜಲ್ ಅವಾಗ ಏನ ಆಯ್ತೆ ಹಾ ಎಲ್ಲ ಅಳತಿ ಅಳತಿ ತಗೊಂಡ್ ಹೋಗಿ ಆ ಕಲ್ಲ ಬರ್ಕೊಂಡು ಏ ಆಯ್ತು ಆಯ್ತು ತಗೋ ಹೆಂಗ್ ಕೊಡ್ತಾಳೆ ಆಯ್ತು ದುಂಡು ಬಂದಾಗ ಕೊಟ್ಟಾಗೈತಿ ಏ ತಗೋ ಹೋಗೋ ಬ್ಯಾಡ ಏನ್ ಬೇಡ ಅದು ನಾನು ತಗೊಂಡು ಹೋದಕ್ಕೆ ಮತ್ತೆ ಅದನ್ನ ಕೊಡಕ್ ಹೋಗಿದ್ದೆ ನಿಂಗೆ ಬೇರೆ ಕೊಡ್ತೇನೆ ಒಟ್ಟು ನೀ ಅಳತಿ ತಗೊಳ್ಳಾರ್ದ ಹೋಗವಲ್ದು ಆಯ್ತು ತಗೋಬೇಕು ಮತ್ತೆ ಹಾ ತಗೋ ಕೊಡು ಏನ್ ತಗೋ ಆಯ್ತೆ ಏ ನೀ ಮೌನ ಏ ಶಾರೋ ಅಲ್ಲ ಆ ಮಾಸ್ಯಾಗ ಹುಟ್ಟಿದ ಹಣ್ಣು ಊರ್ನ ಆಡ್ತಾಳ ಅಂತ ಹಿಂದೂ ಹಿರಿಯರು ಹೇಳಿದ್ರು ಊರ್ ಆಡೋದಿಲ್ಲ ಗಂಡರು ಕೈಯಾಗಿಕ್ಕಿ ಹಾಗೆ ಕಬಡ್ಡಿ ಆಡಕೈತೆ ಹೋದೇನೆ ಇದು ಬದುಕು ನನಗ ಏನೇನೋ ಹೇಳಿದ್ರು ಯಪ್ಪ ಏನ್ ಹೇಳಿದ್ರ ನನ್ನ ಮಗ ಕುಡುಕಿ ಎಲ್ಲಿಗೆ ಹೋದಮ್ಮ ನೋಡಪ್ಪ ಅವರು ನನಗ ಜಂಪರ್ ತಗೊಂಡ್ ನಾ ಜಂಪರ್ ಕೊಟ್ರು ನಮ್ ಜಂಪರ್ ಕೊಟ್ಟಿಲ್ಲ ಅಂತ ಹೇಳ್ತೀಗ ಮಾತ್ರ ಅಳ್ತಿ ಕೊಡು ಅಂತ ಬೇರೆ ಹಾಕ್ತಿದ್ದ ಅಯ್ಯೋ ನಿಮ್ಮವನು ಯಾ ಟೈಲರ್ ಹತ್ರನೂ ಹೋಗು ಆ ನನ್ನ ಮಗ ಟೈಲರ್ ಹತ್ರ ಮಾತ್ರ ಒಂದು ತೆಂಗಿನ ಗರಿ ಬಿದ್ರೆ 5 ಜನ ನಾಗರ ಮಾಡ್ತಾನ ನನ್ನ ಮಗ ನಾ ತೊಂಡಾರೆ ನೋಡೇನೆ ತೆಂಗಿನ ಗರಿ ಹುಳ ಹೊಡೆದ್ ಕೆಳಗ್ ಬಿದ್ರೆ 5 ಜನ ನಾಗರ ಮಾಡ್ತಾನ ಅವ ಯಾರ ಕೈಯಾಗಾರ ಹೋಗ್ ಮಗಳೇ ಆ ನನ್ನ ಮಕ್ಕಳ ಕೈಯಾಗ ಮಾತ್ರ ಹೋಗ್ಬೇಡ ಬೀರ್ಯಾಗೆಲ್ಲ ಬತ್ತೀಯ ಮಲಗಿದ್ದೆ ನನ್ನ ಮಗ ಹೌದಯ್ಯಪ್ಪ ಪಾಪ ಅವ್ರ ಹೇಳಿದ್ರ ನಾನು ಅದಕ್ಕ
ಬರಾಕ್ ತಡ ಆತ್ ನೋಡು. ನೀ ಹೋಗ್ಬೇಡ, ಕರ್ಕೊಂಡು ಬಂದ ನಿನ್ನ ಮನೆಗೆ ಬಿಡ್ತೀನಿ ಅಂತಂದ್ರ ನಾ ಅದಕ್ಕ ನಿಂತ್ಕೊಂಡಿದ್ನಪ್ಪ. ಅಲ್ಲೇ ಮರಗಿತಿ ಹೇಳಪ್ಪ. ನೀನ್ ಇಷ್ಟೆಲ್ಲ ಪ್ರೀತಿನ ಸಾಕಿ ಏನ್ ಕಮ್ಮಿ ಮಾಡಿ ಕಮ್ಮಿನಾದ್ರೆ ಏನ್ ಮಾಡೇನಿಲ್ಲ ಭತ್ತ ಮಾರಿ ಒಟ್ಟು ಲಿಂಗೆ ಹಾಕ್ತೇನಪ್ಪ. ಎಲ್ಲ ಜುಮುಕಿ ಬೆಂಡಾಲೆ ಕಾಲಂಗ್ರ ಏನ್ ಬೇಕು ಕೇಳಿ ನಿನಗೆ. ಏನಿದ್ರು ಏನು ಬಂತು ಅಪ್ಪ. ನಿನಗೆ ಯಾವ ಬಂಗಾರು ಬ್ಯಾಡ್ದಾಗೈತಿ, ಬೇಕಾಗಿದ್ದೆ ಬೇರೆ ಐತಿ ಅಂತ ನನಗೆ ಪಕ್ಕ ಗೊತ್ತೈತಿ. ಮದುವೆ ಮಾಡ್ತಿದ್ದೆ ಎಂತ ಮಾಡ್ತಿ ಬೋರ್ ಕೈ ಕೊಟ್ಟು ಬಿಡ್ತು. ಇಲ್ಲ ಅಂದ್ರೆ ಖಂಡಿತ ನೀನ್ ಹಿಡ್ಕೊತದಲ್ಲ. ಹೆಣ್ಣು ಮಕ್ಕಳು ಮನ್ಯಾಗ ಹಿಡ್ಕೊಳೋದು ಒಂದೇ, ಶರೀರನ ಕೆಂಡ ಹಿಡ್ಕೊಳೋದು ಒಂದೇ. ನಡಿ ನಡಿ ನಡಿ